ಒಂದು ಸೈಡ್ ಫುಲ್ ಡೆವಲಪ್ ಆಗಿರೋ ಸಿಟಿ, ಇನ್ನೊಂದು ಸೈಡು ಕಷ್ಟ ಬೀಳ್ತಾ ಇರೋ ಜನ. ನೋಡ್ಬೋದು ಯಾವ ರೇಂಜಿಗಿದೆ ಅಂತ. ನೋಡ್ಬೋದು ಡ್ರಗ್ಸ್ ತಗೊಂಡಿರೋ ಇಂಜೆಕ್ಷನ್, ರೈಲ್ವೆ ಟ್ರ್ಯಾಕ್ ಫುಲ್ಲು ಡ್ರಗ್ಸ್ ತಗೊಂಡಿರೋ ಇಂಜೆಕ್ಷನ್ ಇದೆ. ಮನೆ. ಹಾಯ್ ಹಲೋ ನನ್ನ ಕುಟುಂಬ ಸಭ್ಯರೇ, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಸ್ಸಾಂ ಅಲ್ಲೇ ಒಂದು ಲಾರ್ಜೆಸ್ಟ್ ಸಿಟಿ ಆದಂತ ಗುವಾಹಟಿಗೆ ರೀಚ್ ಆಗಿದೆ. ಟ್ರೈನಲ್ಲಿ ಬರ್ಬೇಕಾದ್ರೆ ನಾನೇನ್ ನೋಟಿಸ್ ಮಾಡಿದೆ ಅಂದ್ರೆ, ಇಲ್ಲಿರೋ ಮಕ್ಕಳು ದೊಡ್ಡವರೆಲ್ಲ ಈ ಏಜ್ಗೆ ಸ್ಮೋಕ್ ಮಾಡ್ತಾರೆ ಅಂಡ್ ತುಂಬಾ ಜನ ಡ್ರಗ್ಸ್ ಕೂಡ ಕನ್ಸ್ಯೂಮ್ ಮಾಡ್ತಾರೆ. ತುಂಬಾ ಜನ ನನ್ಗೆ ಟ್ರೈನಲ್ಲಿ ಏನ್ ಹೇಳಿದ್ರು ಅಂದ್ರೆ, ಅಂತ ಪ್ರದೇಶಕ್ಕೆ ಹೋಗ್ಬೇಡ ಅಂತ. ಬಟ್ ಎಕ್ಸ್ಪ್ಲೋರರ್ ಅಂತ ಯಾವಾಗ ಹೇಳ್ತಾರೆ ಹೇಳಿ, ಎಲ್ಲಾ ಪ್ಲೇಸಸ್ನು ಎಕ್ಸ್ಪ್ಲೋರ್ ಮಾಡ್ದಾಗ ಮಾತ್ರನೇ. ಸೊ ನಾನೇನ್ ಡಿಸೈಡ್ ಮಾಡಿದೆ ಅಂದ್ರೆ, ಇವಾಗ ನಾನು ಹೋಗ್ಬಿಟ್ಟು ಆ ಒಂದು ಸ್ಲಮ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಈಗ ಹೋಗ್ಬಿಟ್ಟು ಆ ಒಂದು ಸ್ಲಮ್ ಅಲ್ಲಿ ಏನ್ ಆಕ್ಚುಲಿ ನಡೀತಾ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಗೈಸ್. ಇವಾಗ ನಾನು ಗುವಾಹಟಿ ರೈಲ್ವೆ ಸ್ಟೇಷನ್ ಇಂದ ಆಚೆಗೆ ಬಂದೆ ಅಂಡ್ ಇಲ್ಲೊಂದು ಹೋಟೆಲ್ ಇತ್ತು, ರೋಟಿ ತಿನ್ನೋಣ ಅಂತ ಒಳಗಡೆಗೆ ಹೋಗ್ತಾ ಇದೀನಿ. ನೋಡೋಣ ಬನ್ನಿ ಗುವಾಹಟಿನಲ್ಲಿ ರೋಟಿ ಹೆಂಗಿರುತ್ತೆ ಅಂತ. ರೋಟಿ ಬನ್ನಿ ಇವಾಗ ಗುವಾಹಟಿ ರೋಟಿನ ಟೇಸ್ಟ್ ಮಾಡಿ ನೋಡೋಣ. ರುಚಿ ಚೆನ್ನಾಗಿದೆ. ಸೊ ಇವಾಗ ತಿನ್ ನೋಡೋಣ ರೋಟಿ ಹೆಂಗಿದೆ ಅಂತ. ಇದು ರೋಟಿ ನೋಡಿ ಎಷ್ಟು ದಪ್ಪ ಇದೆ. ಒಂದೇ ಒಂದು ರೋಟಿ ತಿಂದ್ರೆ ಸಾಕು, ಫುಲ್ ಆಗ್ಬಿಡುತ್ತೆ. ಉಪ್ಪಿನಕಾಯಿಯಲ್ಲಿ ಮ್ಯಾಂಗೋ, ಕ್ಯಾರೆಟ್, ಇದೇನಿದು ನೂಕೋಲ್ ಎಲ್ಲ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿರೋ ಅಂತ ಪಿಕ್ಕಲ್. ಈಗ ಜಸ್ಟ್ ಊಟ ಮಾಡ್ಕೊಂಡು ಆ ಒಂದು ಸ್ಲಮ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಆ ಒಂದು ಸ್ಲಮ್ ಅಲ್ಲಿರೋ ಜನಗೆ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ಕುಡಿಯೋದಕ್ಕೆ ಒಳ್ಳೆ ನೀರ್ ಸಿಗಲ್ಲ, ಇರೋದಕ್ಕೆ ಒಳ್ಳೆ ಮನೆಗಳಿರಲ್ಲ ಅಂಡ್ ನೀರೇನಾದ್ರೂ ಮಳೆ ಏನಾದ್ರೂ ಬಂದ್ರೆ ಫ್ಲಡ್ ಆಗುತ್ತೆ. ಅವರು ಇರೋದಕ್ಕೆ ಜಾಗ ಕೂಡ ಇಲ್ದಿರಾ ತುಂಬಾನೇ ಕಷ್ಟ ಬೀಳ್ತಾ ಇರ್ತಾರೆ. ಡ್ರೈನೇಜ್ ಕೂಡ ಫೆಸಿಲಿಟಿ ಇರಲ್ಲ. ಅಂತ ಜನ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳಿ, ಆದಷ್ಟು ದುಡಿಮೆ ಮಾಡ್ತಾರೆ. ಎಷ್ಟಕ್ಕೂ ತಪ್ಪೋಗ್ಬಿಟ್ರೆ ಈ ತರ ಕೆಟ್ಟ ದಾರಿ ನೀಡಿತಾ ಇರ್ತಾರಷ್ಟೇ. ಈ ಸ್ಲಮ್ ಅಲ್ಲಿ ಇರೋರು ತುಂಬಾ ಜನ ಎಂತ ಕೆಲಸ ಮಾಡ್ತಾರೆ ಅಂದ್ರೆ, ಈ ಒಂದು ರಿಕ್ಷಾ ಓಡಿಸೋದಾಗಿರ್ಬೋದು, ಅಥವಾ ಪ್ಲಾಸ್ಟಿಕ್ ಬಾಟಲ್ಸ್ ಇರುತ್ತಲ್ವಾ ಅದನ್ನ ಕಲೆಕ್ಟ್ ಮಾಡ್ಬಿಟ್ಟು ಅದನ್ನ ಹಾಕೋದಾಗಿರ್ಬೋದು, ಅಥವಾ ಚಿಕ್ಕ ಚಿಕ್ಕ ಮನೆ ಕೆಲ್ಸಕ್ಕೆ ಹೋಗೋದಾಗಿರ್ಬೋದು, ರೋಡ್ ಕ್ಲೀನ್ ಮಾಡಕ್ಕಾಗಿರ್ಬೋದು, ಅಂತ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಕೆಲವೊಬ್ರು ಬಂದ್ಬಿಟ್ಟು ಮಾಡೋ ಕೆಟ್ಟ ಕೆಲ್ಸನಿಂದ ಆ ಸ್ಲಮ್ ಅಲ್ಲಿ ಇರೋ ಜನಕ್ಕೆಲ್ಲ ತುಂಬಾನೇ ತೊಂದರೆ ಆಗ್ತಾ ಇರುತ್ತೆ. ಇಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ ಎಂತ ಒಂದು ಲೈಫ್ ಸ್ಟೈಲ್ ಜನ ಲೀಡ್ ಮಾಡ್ತಾ ಇದಾರೆ ಅಂತ. ಸುತ್ತಮುತ್ತ ಎಲ್ಲ ಕಸ ಇರುತ್ತೆ, ಮನೆಗಳನ್ನ ಅಲ್ಲೇ ಕಟ್ಕೊಂಡು ಅಲ್ಲೇ ವಾಸಿಸ್ತಾ ಇರ್ತಾರೆ. ತುಂಬಾ ಅಂದ್ರೆ ತುಂಬಾ ಕಷ್ಟ ಇವ್ರ ಲೈಫ್ ಸ್ಟೈಲ್ ಅಂತೂ ನಿಜವಾಗ್ಲೂನೆ. ನೋಡ್ಬೋದು ಇದೆಲ್ಲ ಇಂಜೆಕ್ಷನ್ಸು ಸುಮಾರು ಈ ರೋಡಲ್ಲೇ ಎಷ್ಟೊಂದು ಬಿದ್ದಿದೆ ಅಂದ್ರೆ, ರೈಲ್ವೆ ಟ್ರ್ಯಾಕ್ ಫುಲ್ಲು ನೋಡಿ. ನೋಡಿ ನೋಡ್ಬೋದು ಡ್ರಗ್ಸ್ ತಗೊಂಡಿರೋ ಇಂಜೆಕ್ಷನ್, ರೈಲ್ವೆ ಟ್ರ್ಯಾಕ್ ಫುಲ್ಲು ಡ್ರಗ್ಸ್ ತಗೊಂಡಿರೋ ಇಂಜೆಕ್ಷನ್ ಇದೆ. ನೋಡ್ಬೋದು ಮನೆಗಳೆಲ್ಲ ಯಾವ ರೀತಿ ಇದೆ, ಚಿಕ್ಕ ಚಿಕ್ಕ ಮನೆಗಳು ಅಂತ. इस बार बारिश होगा तो ऐसा ही रहेगा क्या भैया? बारिश जब होगा वैसा ही ब्लॉक होगा. ನೋಡ್ಬೋದು ಯಾವ ರೇಂಜಿಗಿದೆ ಅಂತ. ತುಂಬಾ ಚೆನ್ನಾಗಿದೆ ಮನೆ ಆಗಿರುತ್ತೆ. ಮಳೆ ಬಂದ್ರೆ ಈ ರೀತಿ ಅಂದ್ರೆ ಡ್ರೈನೇಜ್ ಎಲ್ಲ ಲೀಕ್ ಆಗ್ಬಿಟ್ಟು ಈ ರೀತಿ ಆಗುತ್ತೆ. जो उधर घर रहता है ना, वो घरों में ना पैसा देना पड़ता है, वरना गवर्नमेंट से फ्री मिला है. ये फ्री मिलता है नहीं क्या? हम लोग ऐसे रहे हैं वहाँ पे। हाँ. रहने के बाद किया गया रेलवे का आदमी आने से टूट फूट के कलर फिर से हम लोग बनाते हैं। ओके. जब रेलवे आदमी आता है ये सब कुछ निकाल कर फिर से रख देते हैं. आपका घर दूर है ना, उधर रेंट कितना होगा भैया? गाँव है बरबड़ा में।
हमको तो रहने वाला गाँव बरकोटा में। उधर से बस ये सब कुछ बिजनेस करने के लिए इधर तक आते हैं आप? ओके। जो घर उधर है, आप कितना रेंट पे करते हैं? तो मतलब हम लोग को पैसे वैसे कुछ नहीं देते। पैसा नहीं देता है? ओके, फ्री में। ओके, वो गवर्नमेंट से मिला है उस जगह? ऐसे नहीं आने से टूर फूर के चला जाते हम लोग ऐसे रहे सिर्फ। ಓಕೆ, ಶುಕ್ರಿಯಾ ಭಯ್ಯ. ಗೈಸ್, ನೋಡ್ಸಿದ್ನಲ್ವಾ, ಈ ರೀತಿ ಇರುತ್ತಂತೆ. ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು ಬಂದಾಗೆಲ್ಲ ಈ ಒಂದು ಪ್ಲಾಸ್ಟಿಕ್ ಅಂಗಡಿನ ಮುಚ್ಬಿಟ್ಟು ಹೋಗ್ಬೇಕಾಗತ್ತೆ. ಇಲ್ಲಿರೋ ಪ್ಲಾಸ್ಟಿಕ್ನೆಲ್ಲ ರೀಸೈಕಲ್ ಮಾಡಿ ಸೇಲ್ ಮಾಡ್ತಾರಂತೆ. ಇಲ್ಲಿರೋ ಜನ ಎಲ್ಲಾರು ಕೆಟ್ಟೋರು ಅಂತ ಹೇಳಕ್ಕಾಗಲ್ಲ. ತುಂಬಾ ಜನ ಅವ್ರ ದುಡಿಮೆನೆ ನಂಬ್ಕೊಂಡ್ ಬದುಕ್ತಾ ಇದಾರೆ. ಇರೋ ಗಾರ್ಬೇಜ್ನೆಲ್ಲ ರೀಸೈಕಲ್ ಮಾಡ್ಬಿಟ್ಟು ಮತ್ತೆ ಅದನ್ನ ಯೂಸ್ ಮಾಡೋ ತರ ಮಾಡ್ತಾ ಇದಾರೆ. ಅವ್ರು ಮಾಡೋ ಕೆಲ್ಸದಲ್ಲಿ ಏನು ತಪ್ಪಿಲ್ಲ. ಇಲ್ಲಿರೋರೆಲ್ಲ ಗಾಂಜಾ ಯೂಸ್ ಮಾಡ್ತಾರೆ. ಲಿಟ್ರಲಿ ನನ್ ಕೈಯಲ್ಲಿ ಟಚ್ ಮಾಡಿ ನೋಡ್ದೆ ಅದನ್ನ. ಅಂದ್ರೆ ಒಂದು ಪೇಪರ್ ಇತ್ತು, ನ್ಯೂಸ್ ಪೇಪರ್, ಅದ್ರಲ್ಲಿ ಕೈ ಕೊಟ್ರು. ರೆಡ್ ಕಲರ್ ಗಾಂಜಾ, ವೈಟ್ ಕಲರ್. ನಾವು ನಾರ್ಮಲ್ ಆಗಿ ಮೂವೀಸ್ ಅಲ್ಲೆಲ್ಲ ನೋಡೋದು ವೈಟ್ ಕಲರ್ ಅಲ್ಲ, ಇದು ಬಂದ್ಬಿಟ್ಟು ರೆಡ್ ಕಲರ್ ಗಾಂಜಾ. ಕೈಯಲ್ಲಿ ಇಟ್ಕೊಂಡು ನೋಡ್ದೆ. ಆ ಹುಡ್ಗ ಬಂದ್ಬಿಟ್ಟು, ಅಕ್ಕ ನನಗೆ ಪ್ರಾಬ್ಲಮ್ ಆಗುತ್ತೆ ದೀದಿ, ಮಾಡಬೇಡಿ ವಿಡಿಯೋ ಅಂದ. ನಾನು ವಿಡಿಯೋ ಮಾಡಲೇ ಇಲ್ಲ, ಬಟ್ ನಾನು ನೋಡಿದೆ ಇವತ್ತು ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದೆ. ಸೊ ಬನ್ನಿ ಗೈಸ್, ಇನ್ನೂ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ಇನ್ನೂ ಏನೇನು ಯೂನಿಕ್ ಆಗಿ ಕಾಣುತ್ತೆ ಅಂತ ನೋಡ್ಬೋದು. ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಹಂಗೆ ಇಲ್ಲಿ ಮನೆಗಳು ಕಟ್ಕೊಂಡು ಇಲ್ಲೇ ವಾಸಿಸ್ತಾ ಇರ್ತಾರೆ. ಮಕ್ಕಳೆಲ್ಲ ಎಷ್ಟು ಮುದ್ದಾಗಿದ್ದಾರೆ ಗೊತ್ತಾ. ತುಂಬಾ ಅಂದ್ರೆ ತುಂಬಾ ಮನ್ಸು ದುಃಖ ಆಗುತ್ತೆ ಇದೆಲ್ಲ ನೋಡಿದಾಗ. ನಮಗೆ ಒಂದು ಬೆಟರ್ ಲೈಫ್ ಇದೆ ಅಂತ ಈ ತರ ಜಾಗಕ್ಕೆ ಬಂದು ನೋಡ್ದಾಗೆ ನಮ್ಗೆ ರಿಯಲೈಸ್ ಆಗೋದು. ಪುಟಾಣಿ ಮಕ್ಕಳನ್ನ ಹಾಕೊಂಡು ಮಳೆ ಬಂದ್ರೆ ಸುರಿಯುತ್ತಂತೆ. ಹತ್ರನಿಂದ ನೋಡಿಸ್ತೀನಿ ರೀ ಮನೆಗಳು ಹೆಂಗಿರುತ್ತೆ ಅಂತ. ಬನ್ನಿ ಹೋಗೋಣ. उधर घर इतना प्रॉब्लम होता है, गवर्नमेंट कुछ भी हेल्प नहीं करते आपको? नहीं हेल्प नहीं करते। कुछ भी हेल्प नहीं करते? हम लोग को और तोड़ देता है। गवर्नमेंट का जगह है ना ये लोग, ये सब लेकिन ये सब आपका गवर्नमेंट का जगह है, हम लोग का हाँ। नहीं है ना। आपका नहीं, इसलिए तोड़ देते हैं। गवर्नमेंट का ये हम लोग कुछ कर भी नहीं सकते क्योंकि गवर्नमेंट का है ना ये सब। हम लोग क्या करेंगे? ओके, ನೋಡ್ ಬನ್ನಿ. ಚಿಕ್ಕ ಚಿಕ್ಕ ಮನೆ ನೋಡ್ಬೋದು. ಹೊಳೆ ಇದು, ಆ್ಯಂಡ್ ಕೋಲೆಲ್ಲ ಇದೆ, ಇದ್ರೆಲ್ಲ ಅಡುಗೆ ಮಾಡ್ಕೊತಾರೆ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಿಚನ್ ಸೆಟಪ್ ಮಾಡಿ ಇಟ್ಕೊತಾರೆ, ಬಟ್ಟೆಗಳನ್ನ ಹಾಕ್ಕೊತಾರೆ. ಮಲಗೋದಕ್ಕೊಂದು ಒಳ್ಳೆ ಸ್ಥಳ. और भी अंदर जाकर देख सकते हो, उधर उस साइड जाकर. ಸೊ ನೋಡ್ಬೋದು, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ತುಂಬ ಮುದ್ದಾಗಿದ್ದಾರೆ. ನಾನು ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಮನೆಗಳು ತುಂಬಾ ಬೆಟರು. ಇನ್ನು ಒಳಗಡೆಗೆ ಹೋಗಿ ನೋಡಿದಾಗ ಮನೆಗಳ ಮುಂದೆ, ಮನೆ ಒಳಗಡೆ ಎಲ್ಲ ನೀರು ತುಂಬ್ಕೊಂಡು ತುಂಬ ಅಂದರೆ ತುಂಬ ಕಷ್ಟ ಬೀಳ್ತಾ ಇರ್ತಾರೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಮನೆಗಳು ತುಂಬಾ ಬೆಟರ್ ಅಂತ ಹೇಳ್ಬೋದು. ಬನ್ನಿ ಗೈಸ್, ಈಗ ಇನ್ನು ಮುಂದೆಗೆ ಹೋಗಿ ಇನ್ನೂ ಏನೇನು ನೋಡೋಕ್ಕಾಗುತ್ತೋ ಎಲ್ಲಾದ್ರೂ ನೋಡಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ. ಗೌರ್ಮೆಂಟ್ ಬಂದ್ಬಿಟ್ಟು ಅವಾಗವಾಗ ಜಗಳ ಮಾಡ್ತಾ ಇರ್ತಾರಂತೆ, ಮನೆ ಎತ್ತಿ ಎತ್ತಿ ಅಂತ. ಯಾಕಂದರೆ ಇದು ಗೌರ್ಮೆಂಟ್ ಪ್ರಾಪರ್ಟಿ. ಅವರು ಎತ್ತು ಅಂದಾಗೆಲ್ಲ ಎತ್ತಿ ಸಣ್ಣ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಮತ್ತೆ ಮನೆ ಕಟ್ಕೊತಾರಂತೆ. 1 hour 2 hour ಟೈಮ್ ತಗೊಂಡು ಮನೆ ಕಟ್ಕೊತಾರಂತೆ. ತುಂಬ ಕಷ್ಟ ಇದೆ ಜೀವನ ಅನ್ನೋದು. ಆ್ಯಂಡ್ ನಮಗೆಲ್ಲ ಸಿಕ್ಕಿ ನಾವು ಯಾವಾಗೂ ಅದಕ್ಕೆ ಥ್ಯಾಂಕ್ಫುಲ್ ಆಗಿಲ್ಲ. ಸೊ ಬನ್ನಿ ಗೈಸ್, ಇನ್ನೂ ಎಷ್ಟು ಕಷ್ಟ ಇದೆ ಈ ಸ್ಲಮ್ಮಲ್ಲಿರೋ ಜನ, ಇನ್ನೂ ಎಷ್ಟೆಷ್ಟು ಕಷ್ಟ ಬೀಳ್ತಾರೆ ಅಂತ ಮುಂದೆಗೆ ಹೋಗಿ ನೋಡೋಣ. ಅಲ್ಲಿ ತೊಟ್ಟಿ ಥರ ಇದಲ್ಲ, ಆ ಜಾಗದಲ್ಲಿ ಸ್ನಾನ ಮಾಡ್ತಾರಂತೆ. ಹೆಣ್ಮಕ್ಳು ಸಹಿತ ಅಂಥ ಜಾಗದಲ್ಲಿ ಸ್ನಾನ ಮಾಡ್ತಾರಂತೆ. ಇದನ್ನ ಕೇಳಿದಾಗ ನನಗಂತೂ ತುಂಬಾ ಬೇಜಾರಾಯಿತು. ಮಕ್ಕಳಿಗೆ ಬಿಸ್ಕೆಟ್ ತಗೊಂಡೆ, ಬಿಸ್ಕೆಟ್ ಕೊಡೋಣ ಅಂತ. ಹಾಯ್, हाय तुम्हारा नाम क्या है चूटू? तो कौन सी क्लास में हो? इतना नहीं बोल सकते। अभी 2 साल है ना? हाँ 2 साल। ಬಾಯ್. ಇಷ್ಟೊಂದು ಕಷ್ಟ ಬೀಳ್ತಾ ಇದ್ರೆ ಕೂಡ ನಗ್ನಗ್ತಾ ಮಾತಾಡ್ತಾರೆ ಇಲ್ಲಿರೋ ಜನ ಎಲ್ಲ. ಗೌರ್ಮೆಂಟ್ ಇವ್ರಿಗೋಸ್ಕರ ಒಂದು ಇನಿಷಿಯೇಟಿವ್ ತಗೊಂಡು ಒಳ್ಳೆ ಮನೆ ಕಟ್ಟಿಸ್ಕೊಟ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅನ್ನಿಸ್ತಾ ಇದೆ. ನಗ್ನಗ್ತಾ ಮಾತಾಡ್ತಾರೆ. ಅವ್ರ ನಗುನ್ ನೋಡ್ಬಿಟ್ಟು ನನ್ನ ಮನಸ್ಸಲ್ಲಿರೋ ದುಃಖ ಎಲ್ಲ ಕಮ್ಮಿ ಆಗ್ದಂಗೆ ಅನ್ನಿಸ್ತು. ಬನ್ನಿ ಗೈಸ್, ಇನ್ನು ಮುಂದೆಗೆ ಹೋಗಿ ನೋಡೋಣ ಈ ಸ್ಲಮ್ ಜನ ಇನ್ನೆಷ್ಟು ಕಷ್ಟ ಬೀಳ್ತಾ ಇರ್ತಾರೆ ಅಂತ. ಈಗ ಮಳೆ ಸ್ಟಾರ್ಟ್ ಆಗಿದೆ.
ಅಂಬ್ರೆಲಾ ಇಟ್ಕೊಂಡು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಈ ಒಂದು ಜಾಗನ. ನೋಡಿ ಇದೆಲ್ಲ ಫುಲ್ಲು ಪಿಕ್ ನೀರು, ಗಲೀಜ್ ನೀರು, ಡ್ರೈನೇಜ್ ಗಲೀಜ್ ನೀರು. ಜನ ಎಲ್ಲ ಈ ತರ ಜಾಗದಲ್ಲಿ ಮನೆಗಳನ್ನ ಕಟ್ಕೊಂಡು ವಾಸಿಸ್ತಾರೆ. ತುಂಬಾ ಅಂದ್ರೆ ತುಂಬಾ ವಾಸನೆ ಬರ್ತಿದೆ. ನೋಡ್ಬೋದು ಯಾವ ರೀತಿ ಡ್ರೈನೇಜ್ ಇದೆ ಅಂತ. ಈ ತರ ಜಾಗದಲ್ಲಿ ಜನ ಮನೆ ಕಟ್ಕೊಂಡು ವಾಸಿಸ್ತಾ ಇದ್ದಾರೆ. ವಾಸನೆ ಬರ್ತಿದೆ. ಆ್ಯಂಡ್ ಇಂಥ ಜಾಗದಲ್ಲಿ ಅವ್ರು ಹೆಂಗೆ ಜೀವನ ಕಳೀತಾರೆ ಅಂತ ಹೋಗಿ ನೋಡೋಣ. ಸೊ ನೋಡ್ಬೋದು ಮನೆಗಳು ಯಾವ ರೀತಿ ಇದೆ ಅಂತ. ಇದು ಬ್ಯಾಂಬೂ ಸ್ಟಿಕ್ಸಲ್ಲಿ ಮಾಡ್ಕೊಂಡಿದ್ದಾರೆ. ಬ್ರಿಡ್ಜು ಫುಲ್ಲು ಜಾರ್ತಾ ಇದೆ. ಈ ರೀತಿ ಇರುತ್ತೆ. ನೋಡ್ಬೋದು ಯಾವ ರೀತಿ ಇದೆ ಮನೆಗಳು ಅಂತ. ಫುಲ್ಲು ನೀರು, ಒದ್ದೆ ಅಂದರೆ ಒದ್ದೆ. ಅದ್ರ ಮೇಲೆ ಮನೆಗಳನ್ನ ಕಟ್ಕೊಂಡು ನಿವಾಸಿಸ್ತಾ ಇದ್ದಾರೆ. ಬನ್ನಿ ಇನ್ನೂ ಒಳಗಡೆಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿರುತ್ತೆ ಜಾಗ ಅಂತ. ತುಂಬ ಅಂದರೆ ತುಂಬ ಸ್ಕಿಡ್ ಆಗ್ತಿದೆ ಈ ಬ್ಯಾಂಬೂ ಸ್ಟಿಕ್ಸ್ ಎಲ್ಲ ಲಿಟ್ರಲಿ. ನೋಡ್ಬೋದು ಪ್ಲೇಸ್ ಹೆಂಗಿದೆ ಅಂತ. ಬ್ಯಾಂಬೂ ಸ್ಟಿಕ್ ಎಲ್ಲ ಫುಲ್ಲು ಕದಲ್ತಾ ಇದೆ, ಸ್ಕಿಡ್ ಆಗ್ತಿದೆ. ಫುಲ್ಲು ರಚ್ಚು ಗಲೀಜು. ಇಂಥ ಜಾಗದಲ್ಲಿ ಮನೆಗಳಿದಾವೆ, ನಡಿಯಕ್ಕೂ ಆಗ್ತಿಲ್ಲ ಬ್ಯಾಂಬೂ ಸ್ಟಿಕ್ಸ್ ಮೇಲೆ. ಇದು ಒಂದು ಮನೆ ಮುಂದೆ ಇರೋ ಜಾಗ. ಈ ತರ ಮನೆಗಳಿರುತ್ತೆ ಇಲ್ಲೆಲ್ಲ. ಸೊ ಗೈಸ್, ನೋಡಿದ್ರಲ್ವಾ ಸ್ಲಮ್ಮಲ್ಲಿ ಇರೋರ್ ಲೈಫ್ ಎಷ್ಟು ಕಷ್ಟ ಇರುತ್ತೆ ಅಂತ. ಮಳೆ ಬಂದರೆ ಮನೆಗಳು ಕೊಚ್ಕೊಂಡೋಗೋ ರೀತಿ ಇದೆ. ಒಳ್ಳೆ ಕರೆಂಟ್ ಇಲ್ಲ, ಡ್ರೈನೇಜ್ ಫೆಸಿಲಿಟೀಸ್ ಇಲ್ಲ, ಇರೋದಕ್ಕೆ ಜಾಗ ಇಲ್ಲ. ಸ್ನಾನ ಮಾಡೋದಕ್ಕೂ ಕೆಲವೊಬ್ಬರಿಗೆ ರೂಮ್ಸ್ ಕೂಡ ಇಲ್ಲ. ಆ ಥರ ಸಿಚುವೇಶನಲ್ಲಿ ತುಂಬಾ ಕಷ್ಟ ಬೀಳ್ತಾ ಇದ್ದಾರೆ. ಈ ಥರ ಒಂದು ಲೈಫು ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಂಡು ನೋಡೋಕ್ಕಾಗಲ್ಲ, ಅಷ್ಟು ಕಷ್ಟ ಇರುತ್ತೆ. ಸೊ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಂಟೆಂಟು ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಮತ್ತಷ್ಟು ವೀಡಿಯೋಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ. ಅಂಟಿಲ್ ದೆನ್ ಬಾಯ್ ಗಾಯ್ಸ್.